ಯಾವುದೇ ಜಮೀನಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೇ ವಿವಾದಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾದಂಥ ಯಾವುದೇ ರೀತಿಯ ಖಾತೆ ಇದನ್ನು ಮತ್ತೊಂದು ಮಾಡಬೇಕಂದ್ರೆ ಕೂಡ ಮೂಲ ಇವರ ಒಂದು ರಿಪೋರ್ಟು ಭಾಳ ಮುಖ್ಯ ಆಗುತ್ತೆ. ಅದು ತಹಶೀಲ್ದಾರ್ ಕ್ರಮ ಕೈಗೊಳ್ಳಬೇಕಾದ್ರೆ ಕೂಡ ಆ ವಿ ಎ ಒಗಳು ಏನು ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಮುಂದೆ ಕ್ರಮ ಕೈಗೊಳ್ಳುವಂಥದ್ದಾಗುತ್ತೆ. ಅವರೆಲ್ಲೋ ಒಂದು ಕಡೆ ಅವರೆಲ್ಲ PUC ವಿದ್ಯಾಭ್ಯಾಸ ಮಾಡಿ ಅವರ ಮೆರಿಟ್ ಮಾನದಂಡ ಯಾಕಂದರೆ ಅವರಿಗೆ ಅವರ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಅವರು ಸುಮಾರು ಶಿರಾ ತಾಲೂಕಲ್ಲಿ 66 ವಲಯಗಳಂತ ವಿಂಗಡಿಸಿ ಅವ್ರಿಗೆ ಕೊಟ್ಟಿದ್ದಾರೆ. ಆ 66 ವಲಯಗಳಲ್ಲಿ ಎಲ್ಲೂ ಕೂಡ ಅವ್ರಿಗೆ ಕೂತು ಕೆಲಸ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಕಚೇರಿ ಇಲ್ಲ, ಅಥವಾ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕಾಗಿ ಅವರು ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು ಅವ್ರಿಗೆ ಬೇಕಾದಂಥ ಕಡತಗಳನ್ನು ಅವರು ಮೊಬೈಲ್ ಆಫೀಸ್ ಥರ ಅವ್ರು ಎದುರು ಹಾಕೊಂಡು ಹೋಗಬೇಕು, ಅವ್ರಿಗೆ ಆಫೀಸ್ ಇಲ್ಲ ಅಥವಾ ಯಾವುದೇ ವೆಹಿಕಲ್ ಕೊಟ್ಟಿಲ್ಲ. ಅದರ ಜೊತೆಗೆ ಅವ್ರಿಗೆ ಬೇಕಾದಂಥ ಲ್ಯಾಪ್ಟಾಪ್ಗಳು ಏನು ಇವತ್ತಿನ ಅವರ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಳ್ಳಿ ಕಡೆ ಅವರು ಕಂಪ್ಯೂಟರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೊಂದು ಲ್ಯಾಪ್ಟಾಪ್ ಕೊಡಬೇಕಾಗತ್ತೆ ಅಥವಾ ಒಂದು ಆಂಡ್ರಾಯ್ಡ್ ಫೋನ್ ಕೊಡಬೇಕಾಗುತ್ತೆ. ಇವೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ. ಅದರ ಜೊತೆಗೆ ಸಹಜವಾಗಿ ಈಗ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಇವರೆಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ವಿಜಯಪುರ, ಬಾಗಲಕೋಟ, ದಾವಣಗೆರೆ, ಚಿತ್ರದುರ್ಗ ಈ ಎಲ್ಲ ಭಾಗಗಳಿಂದ ಬಂದಿದ್ದಾರೆ. ಹಾಗೆ ನಮ್ಮ ಗಂಡು ಮಕ್ಕಳು ಕೂಡ ಅಷ್ಟೇ. ಎಲ್ಲೋ ಒಂದು ಕಡೆ ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಇರೋ ರೀತಿ ಒಂದಷ್ಟು ವರ್ಷಗಳ ಅವರ ಸರ್ವೀಸ್ ಸೇವೆ ಒಂದು ಕಡೆ ಆದಮೇಲೆ ಅವರಿಗೆ ಟ್ರಾನ್ಸ್ಫರ್ ಕೊಡಬೇಕಾಗಿರೋದು ಅಥವಾ ಕೇಳಬೇಕಾಗಿರೋದು ಅವ್ರ ರೈಟ್ಸ್ ಇದೆ. ಸರ್ಕಾರ ಎಲ್ಲ ನೌಕರರನ್ನು ಒಂದೇ ರೀತಿ ನೋಡಬೇಕಾಗತ್ತೆ. ಅವ್ರಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡಿ ಅವ್ರ ಮೇಲೆ ಒಂದು ರೀತಿ ಸರ್ಕಾರ ಎಲ್ಲವನ್ನು ಹೇರೋದು, ಏನಾದರೂ ಹೆಚ್ಚು ಕಡಿಮೆ ಅಂದರೆ ನಿನ್ನ ಜವಾಬ್ದಾರ, ನೀನು ಸಸ್ಪೆಂಡ್ ಆಗ್ತೀಯ, ನೀನು ಡಿಸ್ಮಿಸ್ ಆಗ್ತೀಯ, ಇದೊಂದು ಆಯುಧ. ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ನೀನು ಡಿಸ್ಮಿಸ್ ಆಗ್ತೀಯ, ಮನೆಗೆ ಹೋಗ್ತೀಯ. ಅವ್ರು ಈ ಕಡೆ ಬದುಕೋಕ್ಕೂ ಆಗದೆ ಅವರೊಂಥರ ಅತಂತ್ರವಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ. ಅವ್ರಿಗೊಂದೇಳಿ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ, ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ಆದ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಕೂತಿದ್ದಾರೆ, ಒಂದು ವಾರದಿಂದ ಕೂತಿದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರಕ್ಕೆ ಜ್ಞಾನೋದಯ ಆಗಿಲ್ವಾ ಇನ್ನೂ ಇದರ ಬಗ್ಗೆ? ಅವ್ರು ತರಿಸ್ಕೋಬೇಕು, ವರದಿ ತರಿಸ್ಕೋಬೇಕು, ಏನು ಅವ್ರ ಬೇಡಿಕೆ. ಈಗ ಎಲ್ಲ ಒಂದು ಕಡೆ ಅವರು ಒಂದೊಂದು ತಿಂಗಳು ಏಳುಗಳು ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಇದು ಹೋರಾಟ ಬನ್ನಿ ಸರ್, ಅವರ ಮೂಲಭೂತ ಹಕ್ಕು. ಅದನ್ಯಾರೋ ಹೋರಾಟ ಮಾಡಬೇಡ್ರಿ ಅಂತ ತಡೆಯೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ರೈಟ್ಸ್ ಇಲ್ಲ. ಆದರೆ ಅವರು ಹೋರಾಟ ಮಾಡಬೇಕಂದಾಗ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಸಹಜವಾಗಿ ಅಲ್ಲಿ ಎಲ್ಲ ರೈತರಿಗೂ ತೊಂದರೆ ಆಗ್ತಾ ಇದೆ. ಅವ್ರಿಗೊಂದು ಮುಷ್ಕರ ಕೂತಿದ್ದಾರೆ, ಅಲ್ಲಿ ಅವ್ರ ರೈತರ ಕೆಲಸಗಳಾಗ್ತಾ ಇಲ್ಲ, ಅಲ್ಲಿ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ. ಅವೆಲ್ಲ ಅಡಚಣೆಗಳು ಇದೆ ಅಂತ ಗೊತ್ತಾದ ತಕ್ಷಣ ಸರ್ಕಾರ ಒಂದು ರೀತಿ ಜವಾಬ್ದಾರಿಯುತ ಸರ್ಕಾರ ಆದರೆ ಆ ಜವಾಬ್ದಾರಿಯನ್ನು ಕೆಲಸವನ್ನು ಮಾಡಬೇಕಾಗುತ್ತೆ.